ಹಲ್ಚಲಿಲ್ವಾ? ಅವ್ಯಕ್ತ ಪರಿಸ್ಥಿತಿಗಳಾಗಿದ್ದೀವಾ? ಸೂಕ್ಷ್ಮ ವತನದಲ್ಲಿ ಬಂದ್ವಾ? ಸೆಕೆಂಡಿನಲ್ಲಿ ಬಾಬಾ ಹತ್ತಿರ ಕುಳಿತುಕೊಂಡಿದ್ದೇವೆ. ಎಲ್ಲ ಹಲ್ಚಲ್ಗಳು ಸಮಾಪ್ತಿಯಾಗಿದೆ. ಅಚಲ ಸ್ಥಿತಿಯಲ್ಲಿ ಸ್ಥಿರವಾಗಿದೆ. ಮನಸ್ಸು ಏಕಾಗ್ರವಾಗಿದೆ. ಅನುಭವ ಮಾಡಿ. ಮನಸ್ಸು ಏಕಾಗ್ರ ಆಗಿದೆ ಅಂದ ತಕ್ಷಣವೇ ಬಹಳಷ್ಟು ಉಮ್ಮಂಗ ಉತ್ಸಾಹ ಬರಬೇಕು. ಬಾಪ್ ದಾದಾ ನನ್ನ ಎದುರುಗಡೆ ಇದ್ದಾರೆ, ಕೈ ಹಿಡಿದು ನಡೆಸ್ತಾ ಇದ್ದಾರೆ, ಅವರೇ ಸಂಕಲ್ಪ ಮಾಡಿಸ್ತಾ ಇದ್ದಾರೆ. ಆ ಸಂಕಲ್ಪದಲ್ಲಿ ಸಿದ್ಧಿನೂ ಅವರೇ ಪ್ರಾಪ್ತಿ ಮಾಡಿಸ್ತಾ ಇದ್ದಾರೆ. ಓನ್ಲಿ ನನ್ನ ಮನಸ್ಸು ಬುದ್ಧಿಯಲ್ಲಿ ನನಗೊಂದು ಕಾನ್ಫಿಡೆನ್ಸ್ ಬರಬೇಕಾಗಿದೆ, ನಿಶ್ಚಯ ಬರಬೇಕಾಗಿದೆ, ದೃಢತೆ ಬರಬೇಕಾಗಿದೆ. ಆ ದೃಢತೆಯನ್ನು ಹೊಂದಲು ವಿಶೇಷ ತಾಕತ್ತನ್ನು ತುಂಬುತ್ತಾ ಇದ್ದಾರೆ ಬಾಬರು. ಅನುಭವ ಮಾಡಿ. ದೃಢತಾ, ನಾವೆಲ್ಲ ಮಕ್ಕಳಲ್ಲಿ ದೃಢತೆ, ಎಲ್ಲ ಸಂಕಲ್ಪದಲ್ಲಿ ದೃಢತೆ ಅನ್ನೋದು ನಂಬರ್ 1 ಕೆಲಸ ಮಾಡುವಂಥದ್ದು. ದೃಢತೆ ನಮ್ಮೆಲ್ಲರಲ್ಲಿ ಶ್ರೇಷ್ಠ ಸ್ಥಾನಕ್ಕೆ ಹೋಗಿದೆ. ದೃಢತೆ ಎನ್ನುವಂಥದ್ದು ಬಾಪ್ ದಾದಾ ಒಂದೊಂದು ಮಗುವಿನ ಮನಸ್ಸಿನ ಪ್ರತಿ ಸಂಕಲ್ಪವನ್ನು ಚೆಕ್ ಮಾಡ್ತಾ ಇದ್ದಾರೆ. ಯಾವ ಮಗು ಈ ಸಮಯದಲ್ಲಿ ಯಾವ್ಯಾವ ಸಂಕಲ್ಪದೊಂದಿಗೆ ವಾರ್ತಾಲಾಪ ಮಾಡ್ತಾ ಇದ್ದೇವೆ ಅನ್ನೋದು. ಎಲ್ರದ್ದು ಒಂದೇ ಸಂಕಲ್ಪದಲ್ಲಿ ಬರಲಿ, ಏಕಾಗ್ರತೆ ಬರಲಿ. ಒಂದೇ ಸಂಕಲ್ಪ, ನಾವೆಲ್ಲರೂ ಸಫಲತಾ ಮೂರ್ತಿಗಳಾಗಿದ್ದೇವೆ. ಸಂಕಲ್ಪ ಮಾಡ್ತಾ ಇದ್ದೀವಿ. ಎಲ್ರದ್ದು ಒಂದೇ ಸಂಕಲ್ಪವಾಗಬೇಕು. ಪ್ರಾಕ್ಟಿಕಲ್, ಪವರ್ಫುಲ್ ವೈಬ್ರೇಷನ್ಸ್ ಕ್ರಿಯೇಟ್ ಆಗ್ತದೆ ವಚನದಲ್ಲಿ. ನಾವೆಲ್ಲರೂ ಬಾಪ್ ದಾದಾ ನೀವೆಲ್ಲರೂ ಸಫಲತಾ ಮೂರ್ತಿಗಳಾಗಿದ್ದೀರಿ ಎನ್ನುತ್ತಿದ್ದಾರೆ. ನಾವೆಲ್ಲರೂ ಸ್ವೀಕಾರ ಇದೆ ಬಾಬಾ. ಎಲ್ರದ್ದು ಒಂದೇ ಸಂಕಲ್ಪ ಇದೆಯಾ? ಬಾಬಾ ನೋಡ್ತಾ ಇದ್ದಾರೆ. ಈಗ ಯಾವುದೇ ಹಲ್ಚಲಿಲ್ವಾ? ನೋ ಬಾಬಾ, ಯಾವುದೇ ಹಲ್ಚಲಿಲ್ಲ. ಚೆಕ್ ಮಾಡ್ಕೊಂಡ್ವಾ? ನಾವೇನಾಗಿದ್ದೇವೆ? ಸಫಲತಾ ಮೂರ್ತಿಗಳಾಗಿದ್ದೇವೆ. ಲೌಕಿಕ ಕಾರ್ಯ ಆಗಲಿ, ಅಲೌಕಿಕ ಕಾರ್ಯ ಆಗಲಿ, ಲೌಕಿಕ ಸಂಕಲ್ಪ ಇರಲಿ, ಅಲೌಕಿಕ ಸಂಕಲ್ಪ ಇರಲಿ, ಯಾವುದೇ ಹೆಜ್ಜೆ ಇರಲಿ, ಪ್ರತಿ ಹೆಜ್ಜೆಯಲ್ಲಿ ಸಫಲತಾ ಮೂರ್ತಿಗಳಾಗಿದ್ದೇವೆ. ಸ್ವೀಕಾರ ಮಾಡಿ. ನಿರಂತರ ಈ ಸಂಕಲ್ಪವನ್ನು ಬುದ್ಧಿಯಲ್ಲಿ ಹೊಂದುತ್ತಾ ಒಂದೇ ಸಂಕಲ್ಪದಲ್ಲಿ ಸ್ಥಿರತೆಯನ್ನು ನೋಡಲು ಇಚ್ಛಿಸ್ತಾ ಇದ್ದಾರೆ ಬಾಪ್ ದಾದರವರು. ಅಟೆನ್ಷನ್ ಪ್ಲೀಸ್. ಎಲ್ರದ್ದು ಅಟೆನ್ಷನ್ ಹೇಗಿದೆ? ನಾನಾತ್ಮ ಸಫಲತಾ ಮೂರ್ತಿಯಾಗಿದ್ದೇನೆ. ಸ್ವಯಂ ಪರಮಾತ್ಮ ಈ ಸ್ವಮಾನದಲ್ಲಿ ನನ್ನನ್ನು ಸ್ಥಿತನಾಗಿರ್ಲಿಕ್ಕೆ ಹೇಳ್ತಾ ಇದ್ದಾರೆ. ನಾನಾತ್ಮ ಸಫಲತಾ ಮೂರ್ತಿ ಆಗಿದ್ದೇನೆ. ಅನುಭವ ಮಾಡಿ. ಸಫಲತಾ ಮೂರ್ತನಾಗಿದ್ದೇನೆ. ಸಫಲತಾ ಮೂರ್ತಿ ಅನುಭವ ಮಾಡಿ. ಸಫಲತಾ ಮೂರ್ತಿ ಸಂಕಲ್ಪ, ಕರ್ಮ, ಹೆಜ್ಜೆ ಎಲ್ಲದರಲ್ಲೂ ಸಫಲತಾ ಮೂರ್ತಿಯಾಗಿದ್ದೇನೆ. ಈ ಸ್ವಮಾನದಲ್ಲಿ ಸ್ಥಿರವಾಗಿದ್ದ ಮಕ್ಕಳನ್ನು ನೋಡ್ತಾ ಬಾಪ್ ದಾದಾ ಮುಗುಳ್ನಗ್ತಾ ಇದ್ದಾರೆ. ಸಫಲತಾ ಮೂರ್ಛನಾಗಿದ್ದೇನೆ, ಸಫಲತಾ ಮೂರ್ಛನಾಗಿದ್ದೇನೆ, ಸಫಲತಾ ಮೂರ್ಛನಾಗಿದ್ದೇನೆ. ಈ ಸಂಕಲ್ಪದಲ್ಲಿ ಸ್ಥಿರವಾಗಿ ನಾವೆಲ್ಲರೂ ಸ್ಥಿರರಾಗ್ತಾ ಇದ್ದೇವೆ. ನಾನಾತ್ಮ ಸಫಲತಾ ಮೂರ್ಛನಾಗಿದ್ದೇನೆ. ಬಾಪ್ ದಾದಾರವರ ನಯನಗಳಲ್ಲಿ ನೋಡ್ತಾ ಇದ್ದೇನೆ. ಅವರ ನಯನಗಳಲ್ಲಿ ಸರ್ವಶಕ್ತಿಯ ಕಿರಣಗಳು, ಆ ಶಕ್ತಿ ಕಿರಣಗಳು ನನ್ನ ಆತ್ಮದಲ್ಲಿ ತುಂಬುತ್ತಾ ಇದೆ ನಿರಂತರವಾಗಿ. ಸಫಲತಾ ಮೂರ್ಛನಾಗಿದ್ದೇನೆ. ನನ್ನ ಆತ್ಮ ಸಫಲತಾ ಮೂರ್ತಿಯಾಗಿದ್ದೇನೆ. ಬಾಬಾ, ಮಕ್ಕಳೇ ನೀವು ಸಫಲತಾ ಮೂರ್ತಿಯಾಗಿದ್ದೀರಿ. ಆದರೆ ಅದಕ್ಕೆ ಸಾಧನ ಬಂದ್ಬಿಟ್ಟು ನಾಲೆಜ್ಫುಲ್ ಪ್ಲಸ್ ಪವರ್ಫುಲ್ ಈಸ್ ಈಕ್ವಲ್ ಟು ಸಕ್ಸಸ್ಫುಲ್ ಅಂತಿದ್ದಾರೆ ಬಾಬರವರು. ಸ್ವೀಕಾರ ಇದೆಯಾ? ಹಾಗಾದರೆ ನಾಲೆಜ್ ಏನು? ನಾಲೆಜ್ಫುಲ್, ಪವರ್ಫುಲ್. ಜ್ಞಾನ, ಯೋಗ. ಪವರ್ಫುಲ್ ಅಂದರೆ ಯೋಗ, ನಾಲೆಜ್ಫುಲ್ ಅಂದರೆ ಜ್ಞಾನ. ಜ್ಞಾನಪೂರ್ಣ ಜೊತೆಗೆ ಶಕ್ತಿಪೂರ್ಣ ಈಸ್ ಈಕ್ವಲ್ ಟು ಸಫಲತಾ.
ನಾವೆಲ್ಲರೂ ಸಫಲತಾ ಮೂರ್ತಿಗಳಾಗಿದ್ದೇವೆ. ಬಾಪ್ ದಾದಾರವರ ನಿರಂತರ ಪವರ್ಫುಲ್ ದೃಷ್ಟಿಯನ್ನು ಅನುಭವ ಮಾಡ್ತಾ ಇದ್ದೇವೆ. ಅನುಭವ ಮಾಡಿ ನಾನಾತ್ಮ ಸಫಲತಾ ಮೂರ್ತಿಯಾಗಿ ಬಾಪ್ ದಾದಾರವರನ್ನೇ ನಿರಂತರ ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೇನೆ. ಬಾಪ್ ದಾದಾ ಮುಗುಳ್ನಗ್ತಾ ಒಂದೊಂದು ಮಗುವನ್ನು ತನ್ನ ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಳ್ತಾ ಇದ್ದಾರೆ. ಕೋಟಿಯಲ್ಲಿ ಕೆಲವರು ಬಾಪ್ ದಾದಾರವರ ಬಾಹುಗಳಲ್ಲಿ ಸಮಾವೇಶರಾಗ್ತಾ ಇದ್ದೇವೆ. ಅನುಭವ ಮಾಡಿ. ಬಾಪ್ ದಾದಾರವರ ಬಾಹುಗಳಲ್ಲಿ ಸಮಾವೇಶರಾಗ್ತಾ ಇದ್ದೇವೆ. ಅನುಭವ ಮಾಡಿ. ಬಾಪ್ ದಾದಾರವರಲ್ಲಿ ಅವರೊಳಗಡೆ ಸಮಾವೇಶವಾದಾಗ ನನಾತ್ಮನ ಅಸ್ತಿತ್ವ ಝೀರೋ. ನನ್ನ ಬಾಬಾ ಬಾಪ್ ದಾದಾ ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ ಅವರ ಭ್ರುಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಬಾಪ್ ದಾದಾರವರ ಒಳಗಡೆ ನಾನಾತ್ಮ ಸಮಾವೇಶನಾಗಿದ್ದೇನೆ. ನನ್ನನ್ನು ಸಮಾವೇಶ ಮಾಡಿಕೊಂಡಿದ್ದಾರೆ. ಸೆಕೆಂಡಿನಲ್ಲಿ ಬಾಪ್ ದಾದಾರವರು ನಾವೆಲ್ಲ ಮಕ್ಕಳನ್ನು ಸೂಕ್ಷ್ಮ ವಚನದಿಂದ ಸ್ಥೂಲ ಸಾಕಾರದಲ್ಲಿ ಸಂಗಮದ ಸ್ಥೂಲ ಮನೆಯಲ್ಲಿ ಮಧುಬನದ ಪಾಂಡವ ಭವನದಲ್ಲಿ ಹಿಸ್ಟ್ರಿ ಹಾಲಲ್ಲಿ ಇಮರ್ಜ್ ಮಾಡಿದ್ದಾರೆ. ಎಲ್ಲರೂ ಉಮ್ಮಂಗ ಉತ್ಸಾಹದ ಪಂಕಗಳನ್ನು ಹೊಂದಿ ಹಿಸ್ಟ್ರಿ ಹಾಲಲ್ಲಿ ಇಮರ್ಜ್ ಆಗಿದ್ದೇವೆ. ಹಿಸ್ಟರಿ ಹಾಲಲ್ಲಿ ಇಮರ್ಜ್ ಆಗಿದ್ದೇವೆ. ಸುತ್ತಲೂ ಪೂರ್ವಜಾತ್ಮರು ಇಮರ್ಜ್ ಆಗ್ತಾ ಇದ್ದಾರೆ. ಆ ಪ್ರಕಾಶತೆ ಪವಿತ್ರತೆಯ ಅನುಭೂತಿ ಆಗ್ತಾ ಇದೆ. ವೈಬ್ರೇಷನ್ಸ್ನ ಅನುಭವ ಮಾಡ್ತಾ ಇದ್ದೇವೆ. ಎಲ್ಲರೂ ಅನುಭವ ಮಾಡ್ತಾ ಇದ್ದೇವೆ. ಕೋಟಿಯಲ್ಲಿ ಕೆಲವರು ಏಕಾಗ್ರ ಚಿತ್ತರಾಗಿದ್ದೇವೆ. ಏಕರಸ ಸ್ಥಿತಿಯಲ್ಲಿದ್ದೇವೆ. ಸೆಕೆಂಡಿನಲ್ಲಿ ಬಾಪ್ ದಾದಾ ವತನದಲ್ಲಿದ್ದಂಥವ್ರನ್ನ ಸ್ಥೂಲ ಸಾಕಾರದ ಸಂಗಮದ ಸ್ಥೂಲ ಮನೆಯಲ್ಲಿ ಮಧುಬನದಲ್ಲಿ ಪಾಂಡವ ಭವನದಲ್ಲಿ ಹಿಸ್ಟ್ರಿ ಹಾಲಲ್ಲಿ ಕರೆದುಕೊಂಡು ಬಂದು ಇಮರ್ಜ್ ಮಾಡಿದ್ದಾರೆ. ಇಮರ್ಜ್ ಆಗಿದ್ದೇವೆ. ನಮ್ಮೆಲ್ಲರ ಸುತ್ತಲೂ ದಾದಿಯರಿದ್ದಾರೆ. ಪವರ್ಫುಲ್ ಏಂಜಲ್ಸ್ ಪೂರ್ವಜ ಆತ್ಮರು ಇದ್ದಾರೆ. ಎಲ್ಲರೂ ಅನುಭವ ಮಾಡಬೇಕು. ಪೂರ್ವಜರು ಅವರ ಇಮರ್ಜ್ ಆಗುವರಿಕೆ ನಮ್ಮಲ್ಲಿ ಪವಿತ್ರತೆಯ ಶಕ್ತಿ ಅನುಭವ ಮಾಡಿ. ಎದುರುಗಡೆ ಮಮ್ಮ ಒಂದು ಸೈಡು, ಬಾಪ್ ದಾದಾ ಒಂದು ಸೈಡ್ ಕೂತ್ಕೊಂಡಿದ್ದಾರೆ. ಬಾಪ್ ದಾದಾ ಅಂದರೆ ಬ್ರಹ್ಮ ಬಾಬಾ, ಅವರ ಭ್ರುಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಇದ್ದಾರೆ. ಈಗ ನಾವೆಲ್ಲರೂ ಸಾಲಾಗಿ ನಿಂತಿದ್ದೇವೆ. ಯಾರು ಮೊದಲು ನಿಂತಿದ್ದೀರಿ ಟರ್ನ್ ನೋಡ್ಕೊಡ್ರಿ, ಅನುಭವ ಮಾಡ್ರಿ.
ಯಾರು ಫಸ್ಟ್ ಜಾಯ್ನ್ ಆಗಿರ್ತಾರಲ್ಲ ಅವರೇ ನಮ್ಮ ಫಸ್ಟ್ ಇರ್ತೀವಿ. ಹೇಗೆ ನಾವು ಯಾವ ಸಮಯಕ್ಕೆ ಜಾಯ್ನ್ ಆಗಿದ್ವಿ ಅದೇ ಸಾಲಲ್ಲಿ ನಿಂತಿರ್ತೇವೆ. ಮೊದಲಿಗೆ ಸುತ್ತಲೂ ಪೂರ್ವಜರ ಒಂದು ಪವಿತ್ರತೆಯ ವೈಬ್ರೇಷನ್ಸನ್ನು ಗ್ರಹಿಸ್ತಾ ಆನಂದಮಯ ಅನುಭೂತಿ, ಪ್ರಕಾಶತೆಯ ಅನುಭೂತಿ, ಲೈಟ್ನ ಅನುಭೂತಿಯನ್ನು ಮಾಡ್ತಾ ಇದ್ದೇನೆ. ನನ್ನ ಆತ್ಮ ನಿಧಾನವಾಗಿ ಒಂದೊಂದು ಮಗು ಸಾಲು ಸಾಲಾಗಿ ಬಹಳಷ್ಟು ಉಮ್ಮಂಗ ಉತ್ಸಾಹದಿಂದ ಮಮ್ಮ ಹತ್ತಿರ ಬರಲು ಆರಂಭಿಸಿದ್ದೇವೆ. ದೊಡ್ಡದಾದ ಕ್ಯೂ, ಹಿಸ್ಟ್ರಿ ಹಾಲಲ್ಲಿ ಕ್ಯೂ ಇದೆ. ನಾವು ಪರಿವಾರದ ಪರಿಸ್ಥಿತಿಗಳ ಕ್ಯೂ ಇದೆ, ಅಂದರೆ ಸಾಲು ಇದೆ, ಪಂಕ್ತಿ ಇದೆ, ನಮ್ಮದೇ ಕ್ಯೂ ಇದೆ. ಈಗ 1 by 1 ಎಲ್ಲರನ್ನ ಮಮ್ಮ ದೃಷ್ಟಿ ಕೊಡುತ್ತಾ ಕಣ್ಸನ್ನೆ ಮಾಡುತ್ತಾ ಬನ್ನಿ ಅಂತಿದ್ದಾರೆ. ಯಾರಿದ್ದೀರಿ ನಂಬರ್ 1 ಫಸ್ಟ್ ಯಾರು ಜಾಯ್ನ್ ಆಗಿದ್ರು ಅವ್ರು ಬನ್ನಿ. ಅನುಭವ ಮಾಡೋಕ್ಕೆ ಬನ್ನಿ. ಸರೋಜಕ್ಕವ್ರೆ, ಮಮ್ಮ ಎದುರುಗಡೆ ಇದ್ದೀರಿ. ಮಮ್ಮ ದೃಷ್ಟಿ ಕೊಡ್ತಾ ಇದ್ದಾರೆ. ಸರೋಜಕ್ಕವ್ರೆ ಅನುಭವ ಮಾಡಿ. ಸೂಕ್ಷ್ಮವಾಗಿ ಚಿತ್ರ ಲಿಟಲ್ ಏಂಜಲ್ ಮಮ್ಮ ದೃಷ್ಟಿ ಕೊಡ್ತಾ ಇದ್ದಾರೆ. ದೃಷ್ಟಿ ಕೊಡ್ತಾ ವಿಜಯೀಭವದ ತಿಲಕ ಹಚ್ಚುತ್ತಾ ಒಂದು ಸುಂದರವಾದ ಪುಟ್ಟ ಪುಟಾಣಿ ಪುಸ್ತಕವನ್ನು ಕೈಗೆ ಕೊಡ್ತಾ ಇದ್ದಾರೆ. ಸ್ವೀಕರಿಸ್ತಾ ಮಗುಳ್ನಾಗ್ತಾ ಇದ್ದೀರಿ. ಹಿಸ್ಟ್ರಿ ಹಾಲಲ್ಲಿ ಆ ಪುಸ್ತಕ ನಿಮ್ಮ ಕೈಗೆ ಸ್ಪರ್ಶವಾದ ಸೆಕೆಂಡಿನಲ್ಲಿ ಪ್ರಕಾಶತೆ, ಪುಸ್ತಕದ ಸುತ್ತಲೂ ಪ್ರಕಾಶತೆ, ಕೈಯಲ್ಲಿ ಪ್ರಕಾಶತೆ, ಹೃದಯದಲ್ಲಿ ಪ್ರಕಾಶತೆ, ಆತ್ಮದಲ್ಲಿ ಪ್ರಕಾಶತೆ, ಜ್ಞಾನ ಧನವಂತರಾಗ್ತಾ ಇದ್ದೀರಿ. ಸೆಕೆಂಡಿನಲ್ಲಿ ಮಮ್ಮ ದೃಷ್ಟಿಯನ್ನು ಪಡೆದುಕೊಂಡು ಪವರ್ಫುಲ್ ಪ್ರಕಾಶಮಯ ಪುಸ್ತಕವನ್ನು ಸ್ವೀಕರಿಸಿ ಡೈರಿ, ಚಿಕ್ಕದಾದ ಪುಟಾಣಿ ಡೈರಿಯನ್ನು ಸ್ವೀಕರಿಸ್ತಾ ಇದ್ದೀರಿ. ನೀವು ಅಷ್ಟೇ ಅಲ್ಲ, ಚಿತ್ರ ಲಿಟಲ್ ಏಂಜಲ್ ಕೂಡ ಸ್ವೀಕರಿಸ್ತಾ ಇದೆ. ಅನುಭವ ಮಾಡಬೇಕು. ಸರೋಜಕ್ಕವರೇ ಹಿಸ್ಟ್ರಿ ಹಾಲಲ್ಲಿದ್ದೀರಿ. ಮಮ್ಮ ದೃಷ್ಟಿ ಕೊಡ್ತಾ ಇದ್ದಾರೆ. ನೀವು ಮತ್ತು ಚಿತ್ರ ಲಿಟಲ್ ಏಂಜಲ್ ಆ ಪುಸ್ತಕವನ್ನು ಸ್ವೀಕರಿಸಿದರೆ ಜ್ಞಾನ ಧನವಂತರಾಗಿದ್ದೀರಿ. ನಂಬರ್ 1 ರಿಚ್ ಆಗಿದ್ದೀರಿ. ಈಗ ಆ ಪ್ರಕಾಶತೆಯ ಗುಂಗಲ್ಲಿ, ಆ ಪ್ರಕಾಶತೆಯಲ್ಲಿ ಲವ್ವಲ್ಲಿ ಲವ್ಲೀನ ಆಗ್ತಾ ಮಗುಳ್ನಾಗ್ತಾ ಬಾಪ್ ದಾದಾರವರ ಕಡೆ ಬರ್ತಾ ಇದ್ರಿ. ನೋಡಿ, ಫಸ್ಟ್ ಹೋದವರೆಲ್ಲರೂ ಮಮ್ಮ ಇದ್ದಾರೆ. ಮಮ್ಮ ಕಡೆಯಿಂದ ದೃಷ್ಟಿ ತಗೋತೀವಿ, ಪುಸ್ತಕ ಸ್ವೀಕರಿಸ್ತೇವೆ. ಪವರ್ಫುಲ್ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳನ್ನು ಹೊಂದಿರುವ ಪುಸ್ತಕ. ಆ ಪುಸ್ತಕ ಬಹಳ ಚಿಕ್ಕದಾಗಿದೆ. ಅದನ್ನು ಪಡೆದುಕೊಂಡು ಮುಗುಳ್ನಗ್ತಾ ಉಮ್ಮಂಗ ಉತ್ಸಾಹದಿಂದ ಪವಿತ್ರತೆ ವೈಬ್ರೇಷನ್ಸ್ ನನ್ನ ಆತ್ಮದ ಸುತ್ತಲೂ ಅನುಭೂತಿ ಮಾಡ್ತಾ ಹಿಸ್ಟ್ರಿ ಹಾಲಲ್ಲೇ ಬಾಪ್ ದಾದಾ ಇದ್ದಾರೆ. ಮುಗುಳ್ನಗ್ತಾ ಕರೀತಾ ಇದ್ದಾರೆ, ಆವ ಬಚ್ಚಿ ಅಂತ. ಈಗ ಬಾಪ್ ದಾದಾರವರನ್ನ 1 ನಿಮಿಷ ನಿರಂತರ ಅವರ ನಯನದಲ್ಲಿ, ಮಸ್ತಕದಲ್ಲಿ ನೋಡಬೇಕು. ಎಟ್ ಎ ಟೈಮ್ ನೋಡಿ. ಚಿತ್ರ ಲಿಟಲ್ ಏಂಜಲ್ ಆ್ಯಂಡ್ ಸರೋಜ ಅಕ್ಕೋರು 1 ನಿಮಿಷ ಬಾಪ್ ದಾದಾರವರನ್ನೇ ನೋಡ್ತಾ ಕಳೆದು ಹೋಗ್ತಾ ಇದ್ದೀರಲ್ಲ. ಆ ಕಳೆದು ಹೋಗುವ ಸಮಯದಲ್ಲಿ 3 ಸಂಕಲ್ಪಗಳನ್ನು ಬಾಪ್ ದಾದಾರವರಿಗೆ ವಾಪಸ್ ಕಳಿಸ್ಬೇಕು. ನಮ್ಮ ಮಸ್ತಕದಿಂದ ಅವರಿಗೆ ಆ ಸಂಕಲ್ಪವನ್ನು, ಆ ಸಂಕಲ್ಪಗಳ ಪ್ರಕಂಪನೆಗಳನ್ನು ಬಾಪ್ ದಾದಾರವರಿಗೆ ಕಳಿಸ್ತಾ ಇದ್ದೀರಿ. ಆ ಸಂಕಲ್ಪ ಹೇಗೆ ಕಳಿಸ್ತಾ ಇದ್ದೀರಿ, ಹಾಗಾಗಿ ಬಾಪ್ ದಾದಾ ಮುಗುಳ್ನಗ್ತಾ ಸಂಕಲ್ಪ ನಂಬರ್ 1 ಸಿದ್ಧಿಯಾಗಿದೆ, ಸಂಕಲ್ಪ ನಂಬರ್ 2 ಸಿದ್ಧಿಯಾಗಿದೆ, ಸಂಕಲ್ಪ ನಂಬರ್ 3 ಸಿದ್ಧಿಯಾಗಿದೆ ಅಂತ ಬಾಪ್ ದಾದಾ ಕಣ್ಣಸನ್ನೆಯಲ್ಲೇ ಉತ್ತರವನ್ನು ನೀಡ್ತಾ ಇದ್ದಾರೆ. ಸ್ವೀಕಾರ ಮಾಡಿ. ಹಾಗೆ ಇದು ಉದಾಹರಣೆ ಆಯಿತು. ಎಲ್ಲರೂ 1 by 1 ಬರ್ತೀವಿ. ಈಗ ಅನುಭವ ಮಾಡಬೇಕು. ಸಂಕಲ್ಪ ನಂಬರ್ 1 ಎಲ್ಲರೂ ಎಟ್ ಎ ಟೈಮ್ ಮಾಡಬೇಕು. ಮೊದಲು ಮಮ್ಮ ಹತ್ರ ಬರ್ತಾ ಇದ್ದೀವಿ.
ಮಮ್ಮ ಹತ್ರ ಬರ್ತಾ ಇದ್ದೇವೆ. ಮಮ್ಮ ಕಡೆಯಿಂದ ಪವರ್ಫುಲ್ ದೃಷ್ಟಿ ವಿಜಯಭವದ ತಿಲಕ ಜೊತೆಗೆ ಪವರ್ಫುಲ್ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳನ್ನು ಹೊಂದಿರುವ ಪುಟ್ಟ ಪುಟಾಣಿ ಪುಸ್ತಕವನ್ನು ಮಮ್ಮ ಜಗದಂಬ ಸರಸ್ವತಿಯಿಂದ ಸ್ವೀಕರಿಸ್ತಾ ಇದ್ದೇವೆ. ಸ್ವೀಕರಿಸಿ ಜ್ಞಾನ ಧನವಂತರಾಗಿದ್ದೇವೆ. ರಿಚೆಸ್ಟ್ ಇನ್ ದ ಕಲ್ಪ ಆಗಿದ್ದೇವೆ. ಅನುಭವ ಮಾಡಿ. ಯಾವಾಗ ನನ್ನ ಕೈಗೆ ಮಮ್ಮ ಕಡೆಯಿಂದ ಆ ಒಂದು ಪವರ್ಫುಲ್ ಪುಸ್ತಕ ಕೈಗೆ ಸ್ಪರ್ಶ ಮಾಡ್ತದೆ, ಆವಾಗ ನನ್ನ ಜ್ಞಾನ ಆ ಪ್ರಕಾಶತೆ ಇದೆಯಲ್ಲ, ಜ್ಞಾನ ಧನದ ಪ್ರಕಾಶತೆ, ಆ ಪುಸ್ತಕದ ಪ್ರಕಾಶತೆ ನನ್ನ ಮಸ್ತಕದಲ್ಲಿ, ನನ್ನ ಹೃದಯದಲ್ಲಿ, ನನ್ನ ಶರೀರದ ಸುತ್ತಲೂ ಆವರಿಸಿಕೊಂಡು ಜ್ಞಾನಪೂರ್ಣನಾಗಿದ್ದೇನೆ. ಒಂದೊಂದೇ ಸುಮಾನಗಳು ಹೊರಹೊಮ್ತಾ ಇದೆ. ಜ್ಞಾನಪೂರ್ಣ ಅಂದರೆ ಮಾಸ್ಟರ್ ನಾಲೆಜ್ ಫುಲ್ ಆಗಿದ್ದೇನೆ. ಜೊತೆಗೆ ಏಕಾಗ್ರತೆ ಬರ್ತಾ ಇದೆ ಸ್ಟೂಡೆಂಟ್ಸ್ಗೆ. ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಿ? ಚಿತ್ರ ಲಿಟಲ್ ಏಂಜಲ್ ಸ್ಟೂಡೆಂಟ್, ಹರೀಶನ ಸ್ಟೂಡೆಂಟ್, ಹಾಗೆ ಇನ್ನುಳಿದವರು ಯಾರೆಲ್ಲ ಇದ್ದೀರಿ ಸ್ಟೂಡೆಂಟ್ಸ್ಗೆ ಜ್ಞಾನ ಪ್ರಕಾಶತೆ ಏಕಾಗ್ರತೆಯನ್ನು ತಂದು ಕೊಡ್ತಾ ಇದೆ. ಆ ಪ್ರಕಂಪನಗಳು ಮಸ್ತಕದಲ್ಲಿ ಅನುಭವಕ್ಕೆ ಬರ್ತಾ ಇದೆ. ನನ್ನಲ್ಲಿ ಏಕಾಗ್ರತೆ ಬರ್ತಾ ಇದೆ, ಏಕಾಗ್ರ ಚಿತ್ತ. ಮಮ್ಮ ಕಡೆಯಿಂದ ಪುಸ್ತಕ ಯಾರೆಲ್ಲ ಪಡೆದಿದ್ದರೆ ಏಕಾಗ್ರತೆ, ಏಕರಸ ಸ್ಥಿತಿ, ಕಂಪ್ಲೀಟ್ ಕನ್ಸಂಟ್ರೇಷನ್. ಭ್ರುಕುಟಿಯ ಮಧ್ಯದಲ್ಲಿ ಆ ಪ್ರಕಾಶತೆ, ಜ್ಞಾನದ ಪ್ರಕಾಶತೆ. ಎಲ್ರಿಗೂ ಸಂಬಂಧಪಡ್ತದೆ, ಬರೀ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, ಎಲ್ಲರಿಗೂ. ಯಾರೆಲ್ಲ ಮಮ್ಮ ಕಡೆಯಿಂದ ಪುಸ್ತಕವನ್ನು ಸ್ವೀಕರಿಸ್ತಾ ಇದ್ದೇವೆ ಎಲ್ರಿಗೂ ಪ್ರಕಾಶತೆ ಮತ್ತು ಜ್ಞಾನವನ್ನು ಓದುವ ಏಕಾಗ್ರತೆ. ನಾಟ್ ಓನ್ಲಿ ಲೌಕಿಕ, ಅಲೌಕಿಕತೆಯಲ್ಲಿ ಪರಮಾತ್ಮ ಮುರಳಿ ಓದುವ ಏಕಾಗ್ರತೆಯು ಕೂಡ ಹೊರಹೊಮ್ತಾ ಇದೆ. ಅರ್ಥಾತ್ ಬಹಳಷ್ಟು ತೀವ್ರ ಗತಿಯಲ್ಲಿ ಜ್ಞಾನಪೂರ್ಣನಾಗ್ತಾ ಇದ್ದೇನೆ, ಏಕಾಗ್ರ ಚಿತ್ತನಾಗ್ತಾ ಇದ್ದೇನೆ. ಅನುಭವ ಮಾಡ್ತಾ ಇದ್ದೀವಿ, ಎಲ್ಲರೂ ಅನುಭವ ಮಾಡ್ತಾ ಇದ್ದೀರಿ. ಸುಮಂಗ್ಲಕ್ಕವ್ರೆ ವೆರಿ ಗುಡ್. ನೋಡ್ತಾ ಇದ್ದಾರೆ ಬಾಬಾ. ಸರಸ್ವತಿ, ಜ್ಞಾನ ಸರಸ್ವತಿ ಮಮ್ಮ ಜಗದಂಬ ಸರಸ್ವತಿಯಿಂದ ಏನು ಪಡಿತಾ ಇದ್ದೇವೆ? ಜ್ಞಾನದ ಪುಸ್ತಕವನ್ನು, ಪುಟಾಣಿ ಪುಸ್ತಕ ಕಂಪ್ಲೀಟ್ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳನ್ನು ಆವರಿಸಿಕೊಂಡಿದೆ. ಕೈಯಲ್ಲಿ ಬಂದಾಗ ಲೈಟ್ 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 ಅಂದರೆ ಕರೆಂಟು. ಆ ಕಿರಣಗಳು ಈ ರಾತ್ರಿ ದೀಪ ಹಚ್ಚಿದಾಗ ಬೆಳಕಿರ್ತದಲ್ಲ, ಹಾಗೆ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳನ್ನು ಹೊಂದಿರುವ ಪುಸ್ತಕ. ಈ ಪುಸ್ತಕವನ್ನು ನಾವು ಸ್ವೀಕರಿಸ್ತಾ ಇದ್ದೇವೆ. ಅನುಭವ ಮಾಡಿ. ಸ್ವೀಕರಿಸಿ ಜ್ಞಾನಪೂರ್ಣನಾಗಿದ್ದೇನೆ ಎಂಬ ಪ್ರಕಂಪನ ಮಸ್ತಕದಲ್ಲಿ. ಜ್ಞಾನಪೂರ್ಣ ಅಂದರೆ ನಾವು ಏನು ಓದಿದ್ರು ಪರ್ಫೆಕ್ಟಾಗಿ ಬುದ್ಧಿಯಲ್ಲಿ ಕೂತ್ಕೊಳ್ತಾ ಇದೆ. ಎಲ್ಲರೂ ಸ್ಟೂಡೆಂಟ್ಸೇ ಅಲ್ವಾ? ಪರಮಾತ್ಮ ಸ್ಟೂಡೆಂಟ್ಸ್. ಜ್ಞಾನಪೂರ್ಣರಾಗಿ ಏಕಾಗ್ರ ಚಿತ್ತರಾಗಿ ಆ ಪವಿತ್ರತೆಯ ಪ್ರಕಂಪನಗಳು ಮಸ್ತಕದಲ್ಲಿ ಅಷ್ಟೇ ಅಲ್ಲ, ನನ್ನ ಶರೀರದ ಸುತ್ತಲೂ ಹರಡ್ತಾ ಇದೆ. ಕಂಪ್ಲೀಟ್ ಪ್ರತಿ ಯಾವುದನ್ನು ಓದಬೇಕು ಅಂದ್ಕೊಂಡಿದ್ದನ್ನು ಓದಕ್ಕಾಗಿಲ್ಲ, ಅವೆಲ್ಲದರಲ್ಲೂ ಏಕಾಗ್ರತೆ ನಮ್ಮದಾಗ್ತಾ ಇದೆ. ಈಗ ನಿಧಾನವಾಗಿ ನಾವೆಲ್ಲರೂ ಬಾಪ್ ದಾದಾರವರ ಹತ್ರ ಬರ್ತಾ ಇದ್ದೀವಿ. ಒನ್ ಬೈ ಒನ್ ಎಲ್ಲರೂ ಬರ್ತಾ ಇದ್ದೀವಿ. ಮಮ್ಮ ಕಡೆಯಿಂದ ಪುಸ್ತಕ ತೆಗೆದುಕೊಂಡವರೆಲ್ಲರೂ ಬಾಪ್ ದಾದಾರವರ ಹತ್ರ ಬರ್ತಾ ಇದ್ದೀವಿ. ಬಾಪ್ ದಾದಾರವರ ಜೊತೆ ಏಕರಸ ಸ್ಥಿತಿಯಲ್ಲಿ ನಯನಗಳಲ್ಲಿ ಬಿಂದು ಬಾಬಾ ಸಮಾವೇಶ ಆದಂಥ ಅನುಭವ ಹಿಸ್ಟ್ರಿ ಹಾಲಲ್ಲಿ ನಡೀತಾ ಇದೆ. ಎಲ್ಲರೂ ಅನುಭವ ಮಾಡ್ತಾ ಇದ್ದೀವಾ? ಅನುಭವ ಮಾಡ್ತಾ ಇದ್ದೀವಿ. ಬಾಪ ದಾದಾ ಮುಗುಳ್ನಗ್ತಾ, ಅವ್ರಿಗೆ ಗೊತ್ತಿದೆ ನಮ್ಮ ಸಂಕಲ್ಪಗಳೇನು ಅಂತ. ಮರಳಿ ನಾವು ಆ ಸಂಕಲ್ಪಗಳನ್ನ ಬಾಪ್ ದಾದರವರೆಗೆ ಸಂಕಲ್ಪದ ಮುಖಾಂತರ ಆ ಸಂಕಲ್ಪವನ್ನು, ಅರ್ಥಾತ್ ದೃಷ್ಟಿಯನ್ನಿಟ್ಟು, ಅರ್ಥ ಆಗ್ತಿದೆಯಲ್ವಾ? ನಮ್ಮ ನಯನಗಳು ಗೇಜ್ ಕಂಪ್ಲೀಟ್ ಬಾಬರವರ ನಯನಗಳಿಗೆ ಗೇಜ್ ಆಗಿದೆ, ಅಂದರೆ ನಿಂತ್ಕೊಂಡಿದೆ ಸ್ಟ್ರೇಟ್ ಆಗಿ. ಹಿಸ್ಟ್ರಿ ಹಾಲಲ್ಲಿ ಬಾಪ್ ದಾದಾರವರ ನಯನ, ನನ್ನ ನಯನ, ಬೇರೆ ಯಾವುದು ಏನೂ ಕಾಣಿಸ್ತಾ ಇಲ್ಲ. ಮತ್ತು ನನ್ನ ಸಂಕಲ್ಪದಲ್ಲಿ
ಬೇರೆ ಯಾವುದೂ ಸಂಕಲ್ಪ ಇಲ್ಲ. ಬಾಪ್ ದಾದರವರ ದೃಷ್ಟಿ 1 ಮಿನಿಟ್ ಕಂಟಿನ್ಯೂಸ್ಲಿ ತಗೊಳ್ತಾ ಇದ್ದೀನಿ, ಅನುಭವ ಮಾಡಿ. ಈಗ ಎಲ್ಲರೂ ಎಟ್ ಎ ಟೈಮ್ ಸಂಕಲ್ಪ ಮಾಡಬೇಕು. ನಾವೆಲ್ಲರೂ ಬಾಪ್ ದಾದರವರ ಮುಂದೆ. ಬಾಬಾ ಶಿವಬಾಬಾ ಬಲೇ ಛೋಟ ಬಿಂದು, ಬಿಂದು ನೋಡೋದ್ರಲ್ಲಿ ಬಿಂದು, ಆದರೆ ಸಿಂಧುವಿನ ಸಮಾನ. 1 ಸೆಕೆಂಡಿನಲ್ಲಿ ಇಡೀ ವಿಶ್ವದ 800 ಕೋಟಿ ಆತ್ಮಕ್ಕೂ ಕೂಡ ಸಕಾಶ ಕೊಡುವ ತಾಕತ್ತು ಪರಮೇಶ್ವರನಲ್ಲಿದೆ, ಪರಮಾತ್ಮನಲ್ಲಿದೆ, ಅಪ್ಪಾಜಿಯಲ್ಲಿದೆ. ನಂಬ್ತೀರಾ? ನಿಶ್ಚಯ ಇದೆಯಾ? ಹಾಗೆ ನಿಶ್ಚಯ ಇದ್ದವರು ಮಾತ್ರ ನಾವೆಲ್ಲರೂ ಎಟ್ ಎ ಟೈಮ್ ಒಂದೇ ಸಂಕಲ್ಪ ಮಾಡ್ತಾ ಇದ್ದೇವೆ. ಬಾಪ್ ದಾದಾರವರು ನಮ್ಮೆಲ್ಲರೂ ಎಟ್ ಎ ಟೈಮ್ ನೋಡ್ತಾ ಇದ್ದಾರೆ. ಅವರ ನಯನದಿಂದ ನಮ್ಮೆಲ್ರಿಗೂ ಒಂದು ಕರೆಂಟ್ ಬರ್ತಾ ಇದೆ. ಆ ಕರೆಂಟಿನ ಮುಖಾಂತರ ವಾಪಸ್ ನಾವು ನಮ್ಮ ಮಸ್ತಕದಿಂದ ಒಂದು ಸಂಕಲ್ಪ ಕಳಿಸ್ತಾ ಇದೆ. ಸಂಕಲ್ಪ ನಂಬರ್ 1 ಮಾಡಿ. ಬಾಬರವರ ಜೊತೆ ಕನೆಕ್ಟ್ ಆದಾಗ ಅಂತರಾಳದಿಂದ ಕಣ್ಣಲ್ಲಿ ನೀರು ಬರ್ತದೆ. ಅಂದರೆ ಕನೆಕ್ಟ್ ಆಗಿದೆ ಅಂತ ಸೂಚನೆ. ವಾಹ್ ಅನಿಸುತ್ತೆ. ಹೇಗೆ ನಮ್ಮ ಸುಜಾತಕ್ಕವರು ಧನ್ಯವಾದ ಬಾಬಾ ಅಂತರಾಳದಿಂದ ಹೇಳ್ತಿರಲ್ಲ, ಹಾಗೆ ಅಂತರಾಳದಿಂದ ಒಂದು ವಾಯ್ಸ್ ಬರ್ತದೆ. ನಮ್ಮ ಸಂಕಲ್ಪ ಅವರಿಗೆ ಕಳಿಸ್ತಾ ಇರುವಾಗ ಆ ಒಂದು ವಾಯ್ಸ್ ಬರ್ತಾ ಇದೆ, ಬಾಬಾ ಧನ್ಯವಾದ, ಸಂಕಲ್ಪ ಸಿದ್ಧಿ ಆಗಿದೆ. ಬಾಬರವರಿಗೆ ಸಂಕಲ್ಪ ನಂಬರ್ 1 ಸೆಂಡ್ ಮಾಡ್ತಾ ಇದ್ದೇವೆ, ಕಳಿಸ್ತಾ ಇದ್ದೇವೆ, ರವಾನಿಸ್ತಾ ಇದ್ದೇವೆ. ನಮ್ಮ ಮಸ್ತಕದಿಂದ ಅವರ ಮಸ್ತಕಕ್ಕೆ ಹೋಗಿ ತಲುಪ್ತಾ ಇದೆ. ಸಂಕಲ್ಪ ನಂಬರ್ 1 ಬಾಪ್ ದಾದಾರವರ ಮಸ್ತಕದಲ್ಲಿ ತುಂಬಿಕೊಡ್ತಾ ಇದೆ. ಅನುಭವ ಮಾಡಬೇಕು. ಎಲ್ಲರದ್ದು ಸಂಕಲ್ಪ ಬಾಪ್ ದಾದರವರ ಮಸ್ತಕ ಅಂದರೆ ಶಿವ ಬಾಬರವರ ಹತ್ತಿರ ಹೋಗಿ ಅವರಲ್ಲಿ ಮುಳುಗ್ತಾ ಇದೆ. ಯಾವಾಗ ಸಿಂಧುವಿನಲ್ಲಿ ಮುಳುಗುತ್ತೆ ಆವಾಗ ಆ ಸಂಕಲ್ಪ ಸಿದ್ಧಿ. ನಮ್ಮಲ್ಲಿ ಒಂದು ಅಂತರಾಳದ ಒಂದು ವಾಯ್ಸ್ ಬರ್ತದೆ, ಬಾಬಾ ಧನ್ಯವಾದ, ಸಂಕಲ್ಪ ನಂಬರ್ 1 ಸಿದ್ಧಿ ಆಗಿದೆ ಅಂತ ವಾಪಸ್ ಕಳಿಸ್ತಾ ಇದ್ದಾರೆ ಬಾಬಾ. ಜ್ಞಾನ ಸಿಂಧು ಅಲ್ವಾ, ಸಿಂಧುವಿನಲ್ಲಿ ಈ ಸಂಕಲ್ಪ ಹೋಗಿ ಮುಳುಗಿದ ಸೆಕೆಂಡಿನಲ್ಲಿ ಜ್ಞಾನ ಸಿಂಧುವಿನಿಂದ ನಮಗೊಂದು ಮೆಸೇಜ್ ಬರ್ತಾ ಇದೆ. ನಯನದ ಭಾಷೆಯಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ, ಸಂಕಲ್ಪ ನಂಬರ್ 1 ಸಿದ್ಧಿ ಆಗಿದೆ. ಅವ್ಯಕ್ತ ವಾಯ್ಸಲ್ಲಿ ಮುಗುಳ್ನಗ್ತಾ ಇದ್ದೇವೆ ಅಂತರಾಳದಿಂದ, ಬಾಬಾ ಧನ್ಯವಾದ ಹೇಳ್ರಿ. ಬಾಬಾ ಧನ್ಯವಾದ, ಸಂಕಲ್ಪ ನಂಬರ್ 1 ಸಿದ್ಧಿಯಾಗಿದೆ. ಹೇಳಿ ರಾಜೇಶ್ವರಿ ಅಕ್ಕವರು, ಸಂಕಲ್ಪ ನಂಬರ್ 1 ಸಿದ್ಧಿ. ಜಯಶ್ರೀನಿವಾಸ ಅಕ್ಕವರು ಹೇಳಿ ಬಾಬರ್ಗೆ, ಸಂಕಲ್ಪ ನಂಬರ್ 1 ಸಿದ್ಧಿ ಆಗಿದೆ. ಅಪ್ಪಾಜಿ ಕಳಿಸ್ತಾ ಇರೋ ಮೆಸೇಜ್ ಇದು, ನಾವು ಹೇಳ್ಕೊಳ್ತಾ ಇಲ್ಲ, ಬಾಬಾ ಕಳಿಸ್ತಾ ಇದ್ದಾರೆ ಅವ್ಯಕ್ತ ವಾಯ್ಸಲ್ಲಿ. ಸಂಕಲ್ಪ ನಂಬರ್ 1 ಸಿದ್ಧಿ. ಬೀನಾಕ್ಕವರು ಹೇಳಿ, ಬಾಬರವ್ರಿಗೆ ಹೇಳ್ತಾ ಇದ್ದಾರೆ ಧನ್ಯವಾದ ಬಾಬಾ. ಶೋಭಾಕ್ಕವರು ಹೇಳಿ ಧನ್ಯವಾದ ಬಾಬಾ. ವಿದ್ಯಾವತಿ ಅಕ್ಕವರು ಹೇಳಿ, ಎಲ್ರದ್ದು ಸಂಕಲ್ಪ ನಂಬರ್ 1 ಕಂಪ್ಲೀಟ್ ಆಗಿದೆ. ಬಾಬರವರೆಗೆ ಕಳಿಸಿದ್ವಿ. ಬಾಪ್ ದಾದಾರವರಿಂದ ಆನ್ಸರ್ ಏನು ಬರ್ತಾ ಇದೆ, ನಯನಗಳಿಂದ ನಯನದ ಭಾಷೆಯಲ್ಲಿ ಸಂಕಲ್ಪ ಸಿದ್ಧಿ. ರಾಧಿಕಾ ಅಕ್ಕವರು ಹೇಳಿ ಧನ್ಯವಾದ ಬಾಬಾ, ಸಿದ್ಧಿಯಾಗಿದೆ ಸಂಕಲ್ಪ. ಬಾಬಾ ಮೆಸೇಜ್ ಕಳಿಸ್ತಾ ಇದ್ದಾರೆ ನಯನದ ಭಾಷೆಯಲ್ಲಿ, ಸಿದ್ಧಿಯಾಗಿದೆ ಅಂತ. ನೀವು ಧನ್ಯವಾದ ಬಾಬಾ ಹೇಳ್ರಿ. ರುದ್ರಮ್ಮ ಅಕ್ಕವರು ಹೇಳಿ, ಬಾಬಾ ಸಂಕಲ್ಪ ಸಿದ್ಧಿ ಮಾಡಿದ್ದೀನಿ ಮಗು, ಸಿದ್ಧಿಯಾಗಿದೆ, ಅಂಶ ಮಾತ್ರನೂ ಸಂಶಯ ಬೇಡ ಅಂತಿದ್ದಾರೆ. ನಯನದ ಭಾಷೆ ನಡೀತಾ ಇದೆ. ನಮ್ಮ ನಯನದ ಭಾಷೆಯಿಂದ ನಾವು ಒಂದು ಸಂಕಲ್ಪವನ್ನು ಮಾಡಿ ಅಪ್ಪಾಜಿ ಕಳಿಸಿದ್ವಿ. ಅಪ್ಪಾಜಿ ಜ್ಞಾನ ಸಿಂಧುವಿನಲ್ಲಿ ಅದು ಮುಳುಗಿದೆ.
ಆ ಸಂಕಲ್ಪ ಸಿದ್ಧಿಯಾಗಿದೆ ಎಂಬ ಮೆಸೇಜ್ ನಮಗೆ ವಾಪಸ್ ಬರ್ತಾ ಇದೆ. ಯಶೋಧ ಅಕ್ಕರೆ ಮಾಡಿ ಸಂಕಲ್ಪ ನಂಬರ್ 1 ಸಿದ್ಧಿಯಾಗಿದೆ ಎಂದು ಮರಳಿ ನಮಗೆ ಬರ್ತಾ ಇದೆ. ಸಂಕಲ್ಪ ಅಂದರೆ ಮೆಸೇಜ್ ಬರ್ತಾ ಇದೆ ಬಾಪ್ ದಾದಾರವರಿಂದ. ಮಹಾದೇವಿಕ ಮಾಡಿ ಬಾಬಾ ಧನ್ಯವಾದನ ಅರ್ಪಿಸಿ ಸಂಕಲ್ಪ ಸಿದ್ಧಿಯಾಗಿದೆ ನಿಮ್ಮದು. ನಂಬರ್ 1 ಸಂಕಲ್ಪ ಸಿದ್ಧಿ. ಶ್ವೇತಾ ಅಕ್ಕೋರೆ ಬಾಪ್ ದಾದಾ ಮೊದಲನೇ ಸಂಕಲ್ಪವನ್ನು ಸಿದ್ಧಿ ಮಾಡಿದ್ದಾರೆ. ಹರೀಶನ ಮಾಡಿ ಸಂಕಲ್ಪ ಬಾಬಾ ಕಳಿಸಿದ್ರಿ. ಬಾಬಾ ವಾಪಸ್ ನಿಮಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ, ಸಿದ್ಧಿಯಾಗಿದೆ ಮಗು. ರೇಣುಕಾ ಅಕ್ಕವರೇ ಮಾಡಿ ಬಾಬರವರಿಗೆ ಧನ್ಯವಾದ ಅರ್ಪಿಸಿ ಮೊದಲನೇ ನಂಬರ್ ಸಂಕಲ್ಪ ಸಿದ್ಧಿಯಾಗಿದ್ದಕ್ಕೆ. ಶೋಭಾ ಸುರಗುಂಡಕ್ಕವರೇ, ಶಿವಾನಂದ್ ಸುರಗೊಂದನ್ನವರು ಏನು ಸಂಕಲ್ಪ ಮಾಡಿದ್ರಿ? ಸಿದ್ಧಿಯಾಗಿದೆ. ಏನೇ ಮಾಡಿರಲಿ ಸಿದ್ಧಿಯಾಗಿದೆ. ಬಾಬನ ಕಡೆಯಿಂದ ನಯನದ ಭಾಷೆಯಿಂದ ಮರಳಿ ಬರ್ತಾರೋ ಆನ್ಸರ್ ಸಿದ್ಧಿಯಾಗಿದೆ. ನಾವೆಲ್ಲರೂ ವಾಪಸ್ ಕೃತಜ್ಞತೆ ಸಲ್ಲಿಸೋದಂದರೆ ಧನ್ಯವಾದ ಬಾಬಾ ಅಂತರಾಳದಿಂದ. ಸತಿಬಾ ಮಕ್ಕಳೇ ಸಂಕಲ್ಪ ಬಾಬರವರೆಗೆ ಕಳಿಸಿದ್ರಿ. ಅವರ ನಯನದಲ್ಲೇ ನೋಡ್ತಾ ಮರಳಿ ಅದೇ ನಯನದ ಭಾಷೆಯ ಮುಖಾಂತರ ಸಂಕಲ್ಪಕ್ಕೆ ರಿಟರ್ನ್ ಸಿದ್ಧಿಯಾಗಿದೆ ಎಂದು ಬಂದಿದೆ ಮೆಸೇಜ್. ಮಹಾದೇವಿ ಅಕ್ಕ, ವಿಜಯಲಕ್ಷ್ಮಿ ಅಕ್ಕವರೇ ಸಂಕಲ್ಪ ಮಾಡಿದ್ದೀರಾ ಬಾಬನ್ ನೋಡ್ತಾ ಹಿಸ್ಟ್ರಿ ಹಾಲಲ್ಲಿ ಸಂಕಲ್ಪ ಸಿದ್ಧಿಯಾಗಿದೆ ಅಂತ ವಾಪಸ್ ಮರಳಿ ಮೆಸೇಜ್ ಬಂದಿದೆ. MV ಕಲ್ಲದೇವರನ್ನೋರು ಸಂಕಲ್ಪ ಕಳಿಸಿ ಬಾಬರವರೆಗೆ ಏನಿದೆ ಕ್ರಿಟಿಕಲ್ ಸಂಕಲ್ಪಗಳನ್ನ ಮಾಡಿ, ಯಾವುದು ಟಾಪ್ ಮೋಸ್ಟ್ ಪ್ರಿಯಾರಿಟಿ ಆಗಬೇಕಾಗಿದೆ ಜೀವನದಲ್ಲಿ ಆ ಸಂಕಲ್ಪವನ್ನು ಮಾಡಬೇಕು. ಅದನ್ನು ಕಳಿಸಿದ್ದೀವಿ. ಅದಕ್ಕೆ ತಕ್ಕ ಆದ ರಿಟರ್ನ್ ಮೆಸೇಜ್ ಸಿದ್ಧಿಯಾಗಿದೆ ಎಂದು ಬರ್ತಾ ಇದೆ. ಮಾಲಾ ಅಕ್ಕವರೇ ಸಂಕಲ್ಪ ಕಳಿಸಿದಿರಿ, ಸಂಕಲ್ಪ ಸಿದ್ಧಿಯಾಗಿ ಬಂದಿದೆ. ನಯನವನ್ನು ನೋಡ್ತಾ ಸಂಕಲ್ಪ ಕಳಿಸ್ತಾ ಇದ್ದೀರಿ. ದೃಷ್ಟಿ ತಗೊಳ್ತಾ ಅದೇ ದೃಷ್ಟಿಯಲ್ಲಿ ಮರಳಿ ವಾಪಸ್ ಆನ್ಸರ್ ಸಿಕ್ಕಿದೆ, ಸಿದ್ಧಿಯಾಗಿದೆ. ಬಾಪನಮ್ಮ ಅಕ್ಕವರೇ ಸಂಕಲ್ಪ ಮಾಡಿ ಸಂಕಲ್ಪ ಸಿದ್ಧಿಯಾಗಿದೆ. ವಿದ್ಯಾವತಿ ಅಕ್ಕವ್ರು ಮಾಡಿದ್ರಿ. ಸುಮಂಗಲ ಅಕ್ಕವರು, ಸರೋಜ ಕಲ್ಲದೇವರಕ್ಕವರು, ಗಂಗಾಧರನ್ನವರೇ ಮಾಡಿ ಕಸ್ತೂರಿ ಅಕ್ಕವರೇ ಸಂಕಲ್ಪ ಮಾಡಿ ಏನು ಆ ಸಂಕಲ್ಪಕ್ಕೆ ಆನ್ಸರನ್ನು ಪಡೆದುಕೊಳ್ಳಿ. ನಯನದ ಭಾಷೆಯಲ್ಲಿ ಸಿದ್ಧಿಯಾಗಿದೆ ಅಂತ ರಿಟರ್ನಲ್ಲಿ ಮೆಸೇಜ್ ಬರ್ತಾ ಇದೆ ಪರಮಾತ್ಮನಿಂದ. ವನಜಾಕ್ಷಿ ಅಕ್ಕವರೇ ಸಂಕಲ್ಪ ಮಾಡಿದ್ರಿ, ಅಪ್ಪಾಜಿ ಕಳಿಸಿದ್ರಿ, ಅಪ್ಪಾಜಿ ರಿಟರ್ನಲ್ಲಿ ಸಿದ್ಧಿಯಾಗಿದೆ ಅಂತ ಕಳಿಸ್ತಾ ಇದ್ದಾರೆ. ಸಂಕಲ್ಪ ಕಳಿಸೋದು ಗೊತ್ತಲ್ವಾ ಎಲ್ರಿಗೂ. ಎದುರುಗಡೆ ಬಾಬರವರ ಫೋಟೋ ಇದೆ. ಸ್ಥೂಲ ನೇತ್ರಗಳು ಬಾಬರವರ ಫೋಟೋವನ್ನೇ ನೋಡ್ತಾ ಇದೆ. ದಿವ್ಯ ನೇತ್ರ ಸೂಕ್ಷ್ಮವತನದಲ್ಲಿದೆ. ಸೂಕ್ಷ್ಮವತನದಲ್ಲಿದ್ದು ನಾವು ಹಿಸ್ಟ್ರಿ ಹಾಲ್ನ ಅನುಭವ ಮಾಡ್ತಾ ಇದ್ದೇವೆ. ಹಿಸ್ಟ್ರಿ ಹಾಲಲ್ಲಿ ಬಾಪ್ ದಾದಾ ಇದ್ದಾರೆ, ಪಕ್ಕದಲ್ಲಿ ಮಮ್ಮ ಇದ್ದಾರೆ. ಅನುಭವಕ್ಕೆ ಬರ್ತಾ ಇದೆ. ಪವರ್ಫುಲ್ ದೃಷ್ಟಿಯನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ನಮಗೆ ರಿಟರ್ನ್ ಮೆಸೇಜ್ ಏನು ಬರ್ತಾ ಇದೆ? ಸಿದ್ಧಿಯಾಗಿದೆ. ಸಂಕಲ್ಪ ಏನೇ ಮಾಡಿರಲಿ ಸಿದ್ಧಿಯಾಗಿದೆ ಅಂತ ಸಂಕಲ್ಪ ಬರ್ತಾ ಇದೆ. ಮಾಡಿದ್ರಿ ಎಲ್ಲರೂ? ಹರೀಶನ್ನ ಶಕುಂತಲಕ್ಕವ್ರು ಮಾಡಿದ್ರಿ,
ಎಲ್ಲರೂ ಮಾಡಬೇಕು. ಮೊದಲನೇ ಸಂಕಲ್ಪಕ್ಕೆ ಎಲ್ಲರ ಹೆಸರು ಹೇಳಾಗ್ತದೆ, ನೆಕ್ಸ್ಟ್ 2 ಸಂಕಲ್ಪಗಳಿಗೆ ಹೆಸರು ಹೇಳಲಾಗುವುದಿಲ್ಲ. ಎಲ್ಲರೂ ಅನುಭವ ಮಾಡಬೇಕು ಎಟ್ ಎ ಟೈಮ್, ಒಂದೇ ಸಮಯಕ್ಕೆ ಎಲ್ಲರೂ ಮಾಡ್ತಾ ಇದ್ದೀವಿ. ಓಕೆ, ಎಲ್ಲರೂ ಮಾಡಿದ್ರಿ? ಮಾಲಾಕ್ಕವ್ರು ಮಾಡಿದಿರಿ, ಸುಜಿತಕ್ಕವ್ರು ಮಾಡಿದ್ದೀರಾ, ಪಾರ್ವತಮ್ಮಕ್ಕವ್ರೆ ಸಂಕಲ್ಪ ಮಾಡಿದ್ರಿ ಪರಮಾತ್ಮನಿಗೆ ಎದುರುಗಡೆ. ಸಂಕಲ್ಪ ಏನಿದೆ ಹೈಯೆಸ್ಟ್ ಟಾಪ್ ಮೋಸ್ಟ್ ಪ್ರಿಯಾರಿಟಿ ನಿಮ್ಮ ಜೀವನದಲ್ಲಿ, ಆ ಸಂಕಲ್ಪ ನಂಬರ್ 1 ಪ್ರಿಯಾರಿಟಿಯಲ್ಲಿ ಬಾಬಾಗೆ ಹೇಳ್ತಾ ಇದ್ದೀರಿ. ಆ ಸಂಕಲ್ಪ ಸಿದ್ಧಿಯಾಗಿದೆ ಅಂತ ರಿಟರ್ನ್ನಲ್ಲಿ ಮೆಸೇಜ್ ಬಂದಿದೆ. ಸ್ವೀಕಾರ ಮಾಡಬೇಕು. ಅಂಶ ಮಾತ್ರ ಸಂಶಯ ಇರಕೂಡದು, ಸಂಶಯ ಇದ್ದರೆ ಅದು ಫೇಲ್ ಆಗ್ತದೆ. ಅದಕ್ಕೆ ಬಾಬಾ ನಿಶ್ಚಯ ಬುದ್ಧಿ ವಿಜಯಂತಿ, ಸಂಶಯ ಬುದ್ಧಿ ವಿನಶಂತಿ ಅಂತ ಹೇಳಿದ್ದಾರೆ. ವಿದ್ಯಾವತಿ ಅಕ್ಕವ್ರು ಮಾಡಿದಿರಿ, ರಾಜೇಶ್ವರಿ ಅಕ್ಕವ್ರು ಮಾಡಿದಿರಿ, ಶಾರದಾ ಅಕ್ಕವ್ರು ಮಾಡಿದಿರಿ, ಎಲ್ಲರೂ ಮಾಡಿದಿರಿ. ಓಕೆ, ರಾಧಿಕಾ ಅಕ್ಕವ್ರು ಮಾಡಿದಿರಲ್ಲ, ಸಂಕಲ್ಪ ಸಿದ್ಧಿಯಾಗಿದೆ. ಸಿದ್ಧಿಯಾಗಿದೆ ಅಂತ ರಿಟರ್ನ್ ಮೆಸೇಜ್ ಪಡೆದುಕೊಂಡಿದ್ವಾ ಜೈ ಶ್ರೀನಿವಾಸ ಅಕ್ಕವ್ರೆ? ಏನು ಸಂಕಲ್ಪ ಇದೆ ಅದು ಸಿದ್ಧಿಯಾಗಿದೆ, ನಿರ್ವಿಘ್ನವಾಗಿ ಆಗಿದೆ ಸಂಕಲ್ಪ, ಸ್ವಲ್ಪನೂ ವಿಘ್ನ ಇಲ್ಲ, ನಿರ್ವಿಘ್ನತೆಯಿಂದ ಸಕ್ಸಸ್ಫುಲ್ ಆಗಿದೆ. ಎಲ್ಲರೂ ಮಾಡಿದಿರಲ್ವಾ? ಓಕೆ, ಸಂಕಲ್ಪ ನಂಬರ್ 2. ನೋಡ್ತಾ ಬಾಬನವ್ರನ್ನ ನೋಡ್ತಾ, ಬಾಪ್ ದಾದರವ್ರ ಮಸ್ತಕದಲ್ಲೇ ನೋಡ್ತಾ, ಅಚಲ ಸ್ಥಿತಿಯಲ್ಲಿದ್ದುಕೊಂಡು ನೋಡ್ತಾ ಇದ್ದೇನೆ. ಬಾಪ್ ದಾದರವರಿಗೆ ಈ ಸಂಕಲ್ಪವನ್ನು ರವಾನಿಸ್ತಾ ಇದೆ. ನನ್ನ ಮಸ್ತಕದಿಂದ ಹೋಗಿ ಅವರ ಮಸ್ತಕದಲ್ಲಿ ಕುತ್ಕೊಳ್ತಾ ಇದೆ ಸಂಕಲ್ಪ. ಅನುಭವ ಮಾಡಿ. ಸಂಕಲ್ಪ ನಂಬರ್ 2 ಬಾಪ್ ದಾದರವರಿಗೆ ನಾವೆಲ್ಲರೂ ಎಟ್ ಎ ಟೈಮ್ ಕಳಿಸ್ತಾ ಇದ್ದೀವಿ. ಅನುಭವ ಮಾಡಿ. ಬೇರೆ ಎಲ್ಲೂ ಹಲ್ಚಲಲ್ಲಿ ಹೋಗಬಾರ್ದು. ಸಂಕಲ್ಪ ಮಾಡ್ತಾ ಇದ್ದೀವಿ, ಕಳಿಸ್ತಾ ಇದ್ದೀವಿ ಬಾಬರವರಿಗೆ ಅಷ್ಟೇ. ಆ ಸಂಕಲ್ಪ ಮಾಡುವಾಗ ಇದಾಗತ್ತೋ ಇಲ್ಲೋ ಅಂತ ಬಂದರೆ ಫೇಲು, ಮತ್ತೆ ಮರಳಿ ಮಾಡಬೇಕು, ನಿಶ್ಚಯದಿಂದ ಮಾಡಬೇಕು. ಆಗಿದೆ, ಇದು ಆಗುತ್ತೆ, ಇದು ಪರಮಾತ್ಮ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಬಾಪ್ ದಾದಾ ವಾಪಸ್ ಸಂಕಲ್ಪ ನಂಬರ್ 2ಗೆ ಬಾಬಾ ರಿಟರ್ನ್ ಮೆಸೇಜ್ ಏನು ಮಾಡ್ತಾ ಇದ್ದಾರೆ? ಸಿದ್ಧಿಯಾಗಿದೆ ಮಗು, ಈ ಸಂಕಲ್ಪ ಸಿದ್ಧಿಯಾಗಿದೆ ಮಗು. ಸಿದ್ಧಿ ಆದಾಗ ಆ ಏನು ಸಂಕಲ್ಪ ಮಾಡಿರ್ತೀವಲ್ಲ, ಆ ಸಂಕಲ್ಪದಲ್ಲಿ ಸಕ್ಸಸ್ ಆದಾಗ ನಮ್ಮ ಒಂದು ಮೂಡ್ ಹೇಗಿರ್ತದೆ, ಆ ದೃಶ್ಯವನ್ನು ನೆನಪಿಗೆ ತರಬೇಕು. ಸಕ್ಸಸ್ ಆದಾಗ ನಾವು ಹೇಗಿರ್ತೇವೆ? ಖುಷಿ ಖುಷಿಯಾಗಿರ್ತೇವೆ. ಆ ಒಂದು ದೃಶ್ಯ ಅನುಭವಕ್ಕೆ ಬರಬೇಕು. ಬಾಪ್ ದಾದಾ ರಿಟರ್ನ್ ಮೆಸೇಜಲ್ಲಿ ಕಳಿಸಿರುವಾಗ ಇದರ ಅಭ್ಯಾಸ ಅನುಭವ ಬರಬೇಕು. ಸಿದ್ಧಿಯಾಗಿದೆ, ಸಂಕಲ್ಪ ಸಿದ್ಧಿಯಾಗಿದೆ, ಸೆಕೆಂಡ್ ಸಂಕಲ್ಪ ಸಿದ್ಧಿಯಾಗಿದೆ. ಪವರ್ಫುಲ್ ದೃಷ್ಟಿ ಪರಮಾತ್ಮ ಬಾಪ್ ದಾದಾ ಹಿಸ್ಟ್ರಿ ಹಾಲಲ್ಲಿ ಎಲ್ಲ ಮಕ್ಕಳನ್ನ ಕೂರಿಸಿ ಒಂದೊಂದು ಮಕ್ಕಳಿಗೆ ಸಂಕಲ್ಪ ಮಾಡಲಿಕ್ಕೆ ಹಚ್ಚಿದ್ದಾರೆ. ಆ ಸಂಕಲ್ಪ 1 ಸಿದ್ಧಿಯಾಗಿದೆ, ಸಂಕಲ್ಪ 2 ನಡೀತಾ ಇದೆ. ಎಲ್ಲರದು ಬಾಬರವರಿಗೆ ಕಳಿಸ್ತಾ ಇದ್ದೀವಿ. ಬಾಬರವರ ಮಸ್ತಕದಲ್ಲಿ ತುಂಬಿ ವಾಪಸ್ ರಿಟರ್ನ್ ಮೆಸೇಜ್ ಸಕ್ಸೀಡೆಡ್, ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ಸಂಕಲ್ಪ ವಾಪಸ್ ಸಿದ್ಧಿಯಾಗಿದೆ. ಸತ್ಯ ಹೃದಯದಿಂದ ಮಾಡಬೇಕು, ನಿರಹಂಕಾರಿಗಳಾಗಿ ಮಾಡಬೇಕು, ಬಹಳ ಹಂಬಲ್, ಗ್ಯಾರಂಟಿ, ನಿಶ್ಚಯ. ಅನುಭವ ಮಾಡಿ. ಸಿದ್ಧಿಯಾಗಿದೆ, ಸಂಕಲ್ಪ ಸಿದ್ಧಿಯಾಗಿದೆ.
ಸಂಕಲ್ಪ ನಂಬರ್ 2 ಸಕ್ಸೀಡೆಡ್ ಅಂತ, ಸಕ್ಸಸ್ಫುಲ್ ಅಂತ ಬಂದಾಗ, ರಿಟರ್ನ್ ಮೆಸೇಜ್ ಬಂದಾಗ ಬಾಪ್ ದಾದಾರವ್ರಿಗೆ ಹೇಗೆ ಹೇಳಬೇಕು? ಧನ್ಯವಾದ ಬಾಬಾ, ಹೃದಯಾಳದಿಂದ ಧನ್ಯವಾದ ಬಾಬಾ ಹೇಳ್ತಾ ಇದ್ದೀವಿ. ಧನ್ಯವಾದ ಬಾಬಾ. ಈಗ ನೆಕ್ಸ್ಟ್ ಸೆಕೆಂಡಿನಲ್ಲಿ ಸಂಕಲ್ಪ ನಂಬರ್ 3 ರೆಡಿಯಾಗಿರಿ. ಬಹಳ ಉಮ್ಮಂಗ ಉತ್ಸಾಹ ಇದೆ. ಸಫಲತಾ ನಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ. ಸ್ವಯಂ ಈಶ್ವರ ಕೂರಿಸಿ ಈ ಸಂಕಲ್ಪವನ್ನು ಮಾಡಿಸ್ತಾ ಇದ್ದಾರೆ. ಆಮೇಲೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಪ್ರಾಮಿಸ್ ಮಾಡಿದ್ದಾರೆ ಬಾಬಾ, ಸಂಕಲ್ಪ ಸಿದ್ಧಿ ಆಗ್ತದೆ ಅಂತ. ಸೊ ಈಗ ಬಾಪ್ ದಾದಾರವರ ನಯನದಲ್ಲೇ ನೋಡ್ತಾ ಇದ್ದೇವೆ. ಸಂಕಲ್ಪ ನಂಬರ್ 3 ಕ್ರಿಯೇಟೆಡ್. ಎಲ್ಲರೂ ಕ್ರಿಯೇಟ್ ಮಾಡಿದ್ವಿ, ಸಂಕಲ್ಪವನ್ನು ಕಳಿಸ್ತಾ ಇದ್ವಿ. ಬಾಪ್ ದಾದಾರವರ ಮಸ್ತಕದಲ್ಲೇ ನೋಡ್ತಾ ಹಿಸ್ಟ್ರಿ ಹಾಲಲ್ಲಿ ನಡೀತಾ ಇದೆ. ಬಾಪ್ ದಾದಾ ಮಮ್ಮ ಎಲ್ರಿಗೂ ದೃಷ್ಟಿ ಕೊಡ್ತಾ ಇದ್ದಾರೆ. ಯಾರ ಮನಸ್ಸು ಹಲ್ಚಲ್ ಹೋಗಬಾರ್ದು, ಜ್ಞಾನ ಪೂರ್ಣರು, ಏಕಾಗ್ರ ಚಿತ್ತರು ಅಂತ ಬಾಬಾ ಮಮ್ಮ ಆವಾಗಲೇ ಸರ್ಟಿಫೈಡ್ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಚಿತ್ತ ನಿರಂತರ ಬಾಪ್ ದಾದಾರವರ ಹತ್ತಿರ ನಿಂತಿದೆ. ಬಾಪ್ ದಾದಾರವರನ್ನೇ ನೋಡ್ತಾ ಇದೆ. ಬಾಪ್ ದಾದಾರವರಿಗೆ ಸಂಕಲ್ಪವನ್ನು ಕಳಿಸ್ತಾ ಇದ್ವಿ. ಸಂಕಲ್ಪ ನಂಬರ್ 3 ಬಾಪ್ ದಾದ ಮಗಳು ನಗ್ತಾ ಇದ್ದಾರೆ. ಒಂದೊಂದು ಮುದ್ದು ಮುದ್ದಾದ ವಜ್ರದ ಸಮಾನ ಮಕ್ಕಳು, ಪವರ್ಫುಲ್ ಏಂಜಲ್ಸ್. ಹಿಸ್ಟ್ರಿ ಹಾಲಲ್ಲಿ ಬಾಪ್ ದಾದಾರವರ ಸಮ್ಮುಖದಲ್ಲಿ ನಿಂತುಕೊಂಡು ಅವರನ್ನೇ ನೋಡ್ತಾ ಮಾಡ್ತಾ ಇರುವ ಸಂಕಲ್ಪ ನಂಬರ್ 3 ಬಾಬರವರಿಗೆ ತಲುಪಿದೆ. ಬಾಬಾ ರಿಟರ್ನಲ್ಲಿ ಮಗಳು ನಗ್ತಾ, ಮಗು ಸಕ್ಸಸ್ಫುಲ್, ಸಿದ್ಧಿಯಾಗಿದೆ, ಸಿದ್ಧಿಯೇ ಸಿದ್ಧಿ, ಸಿದ್ಧಿಯಾಗಿದೆ ಅಂತಿದ್ದಾರೆ. ಬಾಪ್ ದಾದಾ ಮಗಳು ನಗ್ತಾ ಹೇಳ್ತಾ ಇದ್ದಾರೆ ನಾವೆಲ್ಲ ಮಕ್ಕಳಿಗೆ. ಈಗ ಬಾಪ್ ದಾದಾ ಒಂದೊಂದು ಮಗುವನ್ನು ಎದುರುಗಡೆ ಕರಿತಾ ಇದ್ದಾರೆ. 3 ಟೈಮ್ಸ್ ಅವರ ವರದ ಹಸ್ತದಿಂದ ನಮ್ಮ ಹಣೆಗೆ ಟಚ್ ಮಾಡ್ತಾರೆ. ಸಂಕಲ್ಪ ನಂಬರ್ 1 ಸಿದ್ಧಿಯಾಗಿದೆ ಅಂತಾರೆ, ಮಗಳು ನಗ್ತಾರೆ ಬಾಬ್ರವರು. ನಾವು ಮಗಳು ನಗ್ತೇವೆ, ಥ್ಯಾಂಕ್ಸ್ ಹೇಳ್ತೇವೆ. ಸಂಕಲ್ಪ ನಂಬರ್ 2 ಸಿದ್ಧಿಯಾಗಿದೆ ಅಂತ ಅವರ ವರದ ಹಸ್ತವನ್ನು ಹಣೆಗೆ ಟಚ್ ಮಾಡ್ತಾರೆ, ಮಗಳು ನಗ್ತಾರೆ. ನಾವು ಕೂಡ ಧನ್ಯವಾದಗಳನ್ನ ಹೇಳ್ತೇವೆ, ಮಗಳು ನಗ್ತೇವೆ, ಅನುಭವ ಮಾಡ್ತಾ ಇದ್ದೇವೆ. ಅನುಭವ ಮಾಡಿ ಹಿಸ್ಟ್ರಿ ಹಾಲಲ್ಲಿ ಬಾಪ್ ದಾದಾ ಒಂದೊಂದು ಮಗುವನ್ನು ಕರೀತಾರೆ. ಸಂಕಲ್ಪ ನಂಬರ್ 1 ಸಿದ್ಧಿಯಾಗಿದೆ, ಹಣೆ ಟಚ್ ಮಾಡ್ತಾರೆ, ಆಶೀರ್ವಾದ ಹಸ್ತ ಹಣೆಗೆ ಹಚ್ತಾ ಇದ್ದಾರೆ. ಸಂಕಲ್ಪ ನಂಬರ್ 2 ಸಕ್ಸಸ್ ಆಗಿದೆ, ಸಿದ್ಧಿಯಾಗಿದೆ, ಹಣೆಗೆ ಆಶೀರ್ವಾದ ಹಸ್ತವನ್ನು ಹಚ್ತಾ ಇದ್ದಾರೆ. ಸಂಕಲ್ಪ ನಂಬರ್ 3 ಹಣೆಗೆ ಅವರ ವರದ ಹಸ್ತವನ್ನು ಹಚ್ತಾ ಇದ್ದಾರೆ. ಸಂಕಲ್ಪ ಸಿದ್ಧಿಯಾಗಿದೆ, ಸಿದ್ಧಿಯಾಗಿದೆ, ಸಿದ್ಧಿಯಾಗಿದೆ. ಮಕ್ಕಳೇ ಖುಷಿನಾ ಅಂತಿದ್ದಾರೆ. ಹಾಜಿ ಅಪ್ಪಾಜಿ ಅಂತ ನಾವೆಲ್ಲರೂ ಉಮ್ಮಂಗ ಉತ್ಸಾಹದಲ್ಲಿ ಡಾನ್ಸ್ ಮಾಡ್ತಾ ಇದೆ. ಬಾಪ್ ದಾದಾ ಧನ್ಯವಾದ,
ಧನ್ಯವಾದನ ಅರ್ಪಿಸ್ತಾ ಇದ್ದೇವೆ. ಅರ್ಪಿಸುವ ಸಮಯದಲ್ಲಿ ಬಾಪ್ದಾದ ನಮ್ಮೆಲ್ಲರನ್ನೂ ಕರೆದುಕೊಂಡು ಇನ್ನಷ್ಟು ತಾಕತ್ತು, ಯಾಕಂದರೆ ಮಧ್ಯದಲ್ಲಿ ಸಂಶಯ ಬರಬಾರ್ದಲ್ಲ ನಮಗೆ. ಅಂಶ ಮಾತ್ರ ಇದು ಹೆಂಗೆ ಇಂಥ ಕ್ರಿಟಿಕಲ್ ಸಂಕಲ್ಪ ಮಾಡಿದ್ದೀನಿ ಸಿದ್ಧಿ ಅಂತ ಹೆಂಗೆ ಹೇಳಲಿಕ್ಕೆ ಸಾಧ್ಯ? ನಾನು ಸ್ವಲ್ಪ ಏರುಪೇರು ಮಾಡ್ಕೊಂಡಿದ್ದೀನಿ, ಹಾಗಾಗಿ ಏರುಪೇರು ಮಾಡ್ಕೊಂಡಿದ್ದಕ್ಕೆ ಏನಾದರೂ ಸಿದ್ಧಿ ಆಗುತ್ತೋ ಇಲ್ಲೋ ಅಂತ ಭಯ ಪಡೋದು ಬೇಡ. ಯಾಕಂದರೆ ಪರಮಾತ್ಮ ನಿಶ್ಚಯದಿಂದ ಗ್ಯಾರಂಟಿ ಕೊಟ್ಟಿದ್ದಾರೆ. ಆ ನಿಶ್ಚಯ ಇನ್ನೂ ಕಂಟಿನ್ಯೂಸ್ ಆಗಿ ದೃಢದ ರೂಪದಲ್ಲಿ ಕಂಪ್ಲೀಟ್ ಈ ಸಂಕಲ್ಪದ್ದು ಬಟ್ಟಿ ಕಂಪ್ಲೀಟ್ ಆಗೋವರೆಗೂ 21 ದಿನಗಳವರೆಗೂ ನಿರಂತರ ಇರ್ತದೆ. ಬಾಪ್ದಾದ ನಮ್ಮೆಲ್ಲರನ್ನು ಕರ್ಕೊಂಡು ಶಾಂತಿ ಸ್ತಂಭಕ್ಕೆ ಬಂದಿದ್ದಾರೆ. ಟವರ್ ಆಫ್ ಪೀಸ್ನಲ್ಲಿ ನಿಂತಿದ್ದಾರೆ. ಶಾಂತಿಯ ಶಕ್ತಿ ತಡ್ಕೋಬೇಕಲ್ವ, ಶಾಂತಿ ಬೇಕಲ್ವ. ಆತ್ಮದಲ್ಲಿ ಶಾಂತಿಯ ಶಕ್ತಿ ಪವರ್ಫುಲ್ ಲೆವೆಲಲ್ಲಿ ತುಂಬ್ತಾ ಇದ್ದಾರೆ. ಟವರ್ ಆಫ್ ಪ್ಯೂರಿಟಿ ಹತ್ತಿರ ಬನ್ನಿ. ನಮ್ಮ ಸಂಕಲ್ಪದಲ್ಲಿ ಕಂಪ್ಲೀಟ್ ಪ್ಯೂರ್ ಆಗಿದೆ, ಪ್ಯೂರಿಟಿ ಇದೆ, ಪವಿತ್ರತೆಯ ಶಕ್ತಿ ತುಂಬ್ತಾ ಇದ್ದಾರೆ. ಶಕ್ತಿ ತುಂಬ್ತಾ ಇದ್ದಾರೆ. ಸಂಕಲ್ಪ ಸಿದ್ಧಿ ಆಗ್ತಾ ಇದೆ, ಗ್ಯಾರಂಟೀಡ್. ಪರಮಾತ್ಮ ಕೊಟ್ಟು ತಾಕತ್ತನ್ನು ತುಂಬ್ತದೆ. ಶಾಂತಿ ಸ್ತಂಭ ಸುತ್ತಿದ ಆತ್ಮಕ್ಕೆ ವಿಚಿತ್ರವಾದ ಶಕ್ತಿ ಬಾರ್ಡರ್ ರೂಪದಲ್ಲಿ, ಅರ್ಥಾತ್ ರಕ್ಷಾ ರೂಪದಲ್ಲಿ ಬಂದು ನಿಲ್ತದೆ. ಏನೇ ಸಂಶಯ ಬುದ್ಧಿಯ ಒಂದು ಸಂಕಲ್ಪ ಬಂದರೂ ಕೂಡ ಅಲ್ಲೇ ಗ್ಲಾಸಿಗೆ ಹೊಡೆದ್ಬಿಟ್ಟು ಕೆಳಗಡೆ ಬೀಳ್ತದೆ. ಹಾಗೆ ಒಂದು ಪವರ್ಫುಲ್ ರಕ್ಷಾ ಕವಚದ ಆರಾಧ ರೂಪದಲ್ಲಿ ಈ 4 ಶಕ್ತಿಗಳು ನಮ್ಮಲ್ಲಿ ನಿಲ್ತಾ ಇದೆ. ನನ್ನ ಆತ್ಮದ ಸುತ್ತಲೂ ಟವರ್ ಆಫ್ ಪೀಸ್ ಇದೆ, ಟವರ್ ಆಫ್ ಪ್ಯೂರಿಟಿ ಇದೆ, ಟವರ್ ಆಫ್ ಮೈಟ್ ಇದೆ, ಟವರ್ ಆಫ್ ನಾಲೆಜ್ ಇದೆ. ಏನೇ ಸಂಶಯದ್ದು ಸಂಕಲ್ಪ ಬರಲಿ, ಅಹಂ ವಿಹಂದ ಸಂಕಲ್ಪ ಬರಲಿ, ಅವು ಏನಾಗ್ತವೆ, ಗ್ಲಾಸಿಗೆ ಟಚ್ ಆಗ್ತವೆ, ಕೆಳಗಡೆ ಬೀಳ್ತವೆ ಸಂಶಯದ ಸಂಕಲ್ಪಗಳು. ಹಾಗೆ ನನ್ನ ಸುತ್ತಲೂ ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಜ್, ಶಾಂತಿ ಸ್ತಂಭದ ವಿಚಿತ್ರವಾದ ಪವರ್ಫುಲ್ ಸ್ತಂಭಗಳು ರಕ್ಷಾ ರೂಪದಲ್ಲಿ, ರಕ್ಷಾ ಕವಚದ ರೂಪದಲ್ಲಿ ನನ್ನ ಸುತ್ತಲೂ ನಿಂತಿವೆ. ನಿಧಾನವಾಗಿ ಬನ್ನಿ. ಬಾಪ್ ದಾದಾರವರ ಕಮರಾದಲ್ಲಿ ಬಾಪ್ ದಾದ ಮುಗುಳ್ನಗ್ತಾ ಪವರ್ಫುಲ್ ದೃಷ್ಟಿ ಫೌಂಟೇನ್ ರೂಪದಿಂದ ಶಕ್ತಿ ಕಿರಣಗಳನ್ನು ತುಂಬ್ತಾ ಬಾಪ್ ಸಮಾನ ಭವ, ಬಾಪ್ ಸಮಾನ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ವರದಾನವನ್ನು ಪಡೆದು ಮುಗುಳ್ನಗ್ತಾ ಬಾಬರವರ ಕುಟೀರಕ್ಕೆ ಬಂದ್ವಿ. ಕುಟೀರದಲ್ಲಿ ಬಾಬರವರಿಗೆ ಸಂಕಲ್ಪ ನಂಬರ್ 1 ಸಿದ್ಧಿಯಾಗಿದೆ ಅಪ್ಪಾಜಿ ಅಂತ ಬರಿತಾ ಇದ್ದಾರೆ. ಸಂಕಲ್ಪ ನಂಬರ್ 2 ಸಿದ್ಧಿಯಾಗಿದೆ ಅಪ್ಪಾಜಿ ಅಂತ ಬರಿತಾ ಇದ್ದಾರೆ. ಸಂಕಲ್ಪ ನಂಬರ್ 3 ಸಿದ್ಧಿಯಾಗಿದೆ ಬಾಬಾ ಅಂತ ಬರಿತಾ ಇದ್ದೇವೆ. 3 ಸಂಕಲ್ಪಗಳು ಸಿದ್ಧಿಯಾಗಿದೆ, ಸಿದ್ಧಿಯಾಗಿದೆ, ಆಲ್ ಓಕೆ ಬಾಬಾ ಎಂದು ಲೆಟರ್ ಬರೀತಾ ಇದ್ದೇವೆ. ಆಲ್ ಓಕೆ ಬಾಬಾ, ಸಿದ್ಧಿಯಾಗಿದೆ, ಸಂಕಲ್ಪ ಎಲ್ಲ ಸಿದ್ಧಿಯಾಗಿದೆ, ಆಲ್ ಓಕೆ ಬಾಬಾ ಬರೆದ್ರ ಹರೀಶಣ್ಣ. ಬಾಬಾ ನೋಡ್ತಾರೆ, ನಿಮ್ಮನ್ನು ಜಾಸ್ತಿ ಶಕ್ತಿ ತುಂಬ್ತಾರೆ. ವಿಶೇಷವಾಗಿ ಎಲ್ಲ ಸಂಕಲ್ಪಗಳು ಸಿದ್ಧಿಯಾಗಿದೆ. ಅನುಭವ ಮಾಡ್ತಾ ಇದ್ದೀರಿ. ಶ್ರೀನಿವಾಸಕ್ಕೂರೇ ಏನು ಸಂಕಲ್ಪ ಮಾಡಿದ್ರಿ? ಎಲ್ಲ ಸಿದ್ಧಿ, ಫಿಕ್ಸ್ಡ್, 100% ಸಿದ್ಧಿ. ಎಲ್ಲರೂ ಮಾಡಿದಿರಿ ಸಂಕಲ್ಪ. ಬರಿತಾ ಇದ್ದೀವಿ ಈಗ ಬಾಬರವರಿಗೆ. ಸಿದ್ಧಿಯಾಗಿದೆ, ಸಂಕಲ್ಪ ಸಿದ್ಧಿಯಾಗಿದೆ, ಸಂಕಲ್ಪ ಸಿದ್ಧಿಯಾಗಿದೆ, ಆಲ್ ಓಕೆ ಬಾಬಾ ಬರೆದ್ರಾ? ಎಲ್ಲರೂ ಬರೆದ್ರಾ? ರಾಧಿಕಾ ಅಕ್ಕೋರು ಬರೆದ್ರಾ? ಸುಮಂಗ್ಲಕ್ಕೋರು ಬರೆದ್ರಾ? ಲಾಸ್ಟ್ ಮಿನಿಟಲ್ಲಿ ಬಾಬಾ ಕೇಳ್ತಿದ್ದಾರೆ, ಪಕ್ಕಾ ಬರೆದಿದ್ದೀರಾ? ಶೋಭಾ ಅಕ್ಕೋರೆ, ಇಬ್ಬರು ಶೋಭಾ ಅಕ್ಕೋರಿದ್ದೀರಿ, ಬರೆದಿದ್ದೀರಿ? ರೇಣುಕಾ ಅಕ್ಕೋರೆ, ವೆರಿ ಗುಡ್, ಬರೆದಿದ್ದೀವಿ ಎಲ್ಲರೂ. ರಾಜೇಶ್ವರಕ್ಕ ಬರೆದಿದ್ದೀರಿ? ಹೃದಯದಿಂದ ಬರೀರಿ. ಹೊರಗಡೆ ಇದ್ರೂ ಕೂಡ ಹೃದಯದಿಂದ ಬಾಬರವರೆಗೆ ಬರೀತಾ ಇದ್ದೀವಿ. ಸ್ಥೂಲ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಓಕೆನಾ? ಬರೆದ್ರೂ ಒಳ್ಳೆಯದೇ. ಬಾಬಾ ನೋಡ್ತಾರೆ. ಸಂಕಲ್ಪ ನಂಬರ್ 1 ಸಿದ್ಧಿ, ಸಂಕಲ್ಪ ನಂಬರ್ 2 ಸಿದ್ಧಿಯಾಗಿದೆ, ಸಂಕಲ್ಪ ನಂಬರ್ 3 ಸಿದ್ಧಿಯಾಗಿದೆ, ಸಿದ್ಧಿ, ಆಲ್ ಓಕೆ ಬಾಬಾ. ಓಕೆ ಶಾರದಕ್ಕವ್ರೆ, ವೆರಿ ಗುಡ್, ಬರೆದಿದ್ದೀರಿ? ಕಸ್ತೂರಿ ಅಕ್ಕ ಬರೆದಿದ್ದೀರಿ? ಶ್ವೇತಕ್ಕ ವೆರಿ ಗುಡ್, ಮಹಾದೇವಕ್ಕ, ಯಶೋದಕ್ಕ ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ. ಆಲ್ ಓಕೆ ಬಾಬಾ ಅಂತ ಬರಿತಾ ಹಗೂರರಾಗಿ ಫರಿಸ್ತೆಗಳಾಗಿ ಹಾರುತ್ತಾ ಸೂಕ್ಷ್ಮ ವತನವನ್ನು ತಲುಪ್ತಾ ಇದ್ದೇವೆ. ವಿಜಯಲಕ್ಷ್ಮಿ ಅಕ್ಕವರೇ ಬಾಬಾ ನೋಡ್ತಾ ಇದ್ದಾರೆ.
ಹಾರ್ತ ಹಾರ್ತ ಬರ್ತಾ ಇದ್ದೀರಿ. ಸೂಕ್ಷ್ಮ ವಚನದಲ್ಲಿ ಬಾಪ ದಾದ ಮುಗುಳ್ನಗ್ತಾ, ಬಹಳಷ್ಟು ಮುಗುಳ್ನಗ್ತಾ ಇದ್ದಾರೆ ಮಕ್ಕಳು. ಶ್ರೇಷ್ಠ ಸಂಕಲ್ಪ, ತೀವ್ರಗತಿಯ ಸಂಕಲ್ಪದ ಮೇಲೆ ಟೆಸ್ಟ್ ಮಾಡ್ಕೊಳ್ತಿದ್ರು. ವೆರಿ ಗುಡ್ ಮಕ್ಕಳೇ, ಸಂಕಲ್ಪದಲ್ಲಿ ಎಷ್ಟು ತಾಕತ್ತಿದೆ ಎಂಬುದನ್ನು ತೋರಿಸ್ತೀನಿ ನಿಮಗೆಲ್ರಿಗೂ ಅಂತ ಬಾಪ್ ದಾದ ಎಲ್ಲ ಮಕ್ಕಳಿಗೆ ವಿಜಯೀ ಭವದ ತಿಲಕ ಹಚ್ತಾ ಇದ್ದಾರೆ. ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ. ನಿಶ್ಚಯ ಬುದ್ಧಿ ವಿಜಯೀ ರಥನಾತ್ಸಮ ಭವ. ರಕ್ಷಾ ಕವಚವನ್ನು ಕೊರಳಲ್ಲಿ ಹಾಕ್ತಾ ಇದ್ದಾರೆ. ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜ್ ಹಾಕ್ತಾ ಇದ್ದಾರೆ. ಅನುಭವ ಮಾಡ್ತಾ ಬಾಪ್ ದಾದಾರವರಿಗೆ ಹೃದಯ ರಾಮನಿಗೆ ಹೃದಯದಿಂದ ನಮಸ್ತೆ, ಧನ್ಯವಾದಗಳು ಅಪ್ಪಾಜಿ, ನಮಸ್ತೆ ನಮಸ್ತೆ ನಮಸ್ತೆ. ನಮಸ್ತೆಯನ್ನು ಹೇಳ್ತಾ ನನ್ನ ಆತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಈಗ ಮಮ್ಮ ಕೊಟ್ಟಿರುವಂತಹ ಪವರ್ಫುಲ್ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳನ್ನೇ ಹೊಂದಿರುವಂತಹ ಪುಟ್ಟ ಪುಟಾಣಿ ಪುಸ್ತಕ ಜ್ಞಾನ ಧನವಂತನನ್ನಾಗಿ ಮಾಡಿದೆ. ಜ್ಞಾನ ಧನವಂತನಾಗಿದ್ದೇನೆ, ಜ್ಞಾನ ಧನವಂತನಾಗಿದ್ದೇನೆ. ಯಾರು ಜ್ಞಾನ ಧನವಂತರಾಗಿದ್ದೀರಿ ಆಟೋಮೆಟಿಕ್ ಸ್ಥೂಲ ಧನವಂತರಾಗಿದ್ದೇವೆ, ಸ್ಥೂಲ ಧನವಂತರಾಗಿದ್ದೇವೆ ಆಟೋಮೆಟಿಕ್. ಅನುಭವ ಮಾಡಿ. ನನ್ನ ಪಾಕೆಟ್ ಡೈರಿಯಲ್ಲಿ ಇಟ್ಕೊಂಡಿದ್ದೀನಿ ಸದಾ. ಮಮ್ಮ ಕೊಟ್ಟಿರೋದು ಯಾವಾಗಲೂ ಹೊಳಿತಾ ಇರ್ತದಪ್ಪ. ಬೆಂಕಿ ಕಲರ್ ಹೇಗೆ ಹೊಳಿತಾ ಇರ್ತದೆ ಹಾಗೆ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳನ್ನು ಹೊಂದಿರುವಂಥದ್ದು. ಈ ಯಾವಾಗ ಎಲ್ಲಿಯ ತನಕ ಈ ಪಾಕೆಟಲ್ಲಿ ಮಮ್ಮ ಕೊಟ್ಟಿರೋ ಪುಸ್ತಕ ಇದೆ ಅಲ್ಲಿ ತನಕ ವೈಬ್ರೇಷನ್ಸ್, ಜ್ಞಾನಪೂರ್ಣತೆಯ ವೈಬ್ರೇಷನ್ಸ್ ನನ್ನ ಅಂಗಸಂಗದಲ್ಲಿ ಬರ್ತಾ ಇರುವ ಪ್ರತಿಯೊಂದು ಆತ್ಮಗಳಿಗೆ ಹರಡಿಸ್ತಾ ಇದೆ. ಎಲ್ಲ ಆತ್ಮಗಳು ಜ್ಞಾನವಂತರಾಗ್ತಾ ಇದ್ದಾರೆ, ಜ್ಞಾನ ಧನವಂತರಾಗ್ತಾ ಇದ್ದಾರೆ, ಜ್ಞಾನ ಧನವಂತರಾಗ್ತಾ ಇದ್ದಾರೆ, ಜ್ಞಾನ ಧನವಂತರಾಗ್ತಾ ಇದ್ದಾರೆ. ನಾನಾತ್ಮ ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ಸಫಲತಾ ಮೂರ್ತಿಗಳಿಗೆ ನಮಸ್ತೆ. ಗುಡ್ ಈವ್ನಿಂಗ್. ನಮಸ್ತೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲರ ಸಂಕಲ್ಪಗಳು ಸಿದ್ಧಿಯಾಗಿದೆ. 100% ಸಿದ್ಧಿಯಾಗಿದೆ.